ತಕ್ಷಣ ಫೈರ್ ಪುಟ್ ಅಪ್ ಮಾಡೋ ಅಂಥದ್ದು ಕಾರ್ಯ ಆಗ್ತದೆ. ಇದು ನೋಡಿ ಆದಷ್ಟು ಒಂದೇ ನಿಮಿಷದಲ್ಲಿ ಪೆಟ್ರೋಲು ಹಗುರಿ ಇರ್ತದೆ ಸರ್, ನೀರು ವೇಟ್ ಆಗ್ತದೆ ಸರ್. ಅದಕ್ಕೆ ನಾವು ನೀರು ಹಾಕಿದೆವು ಅಂದ್ರೆ ಇನ್ನೂ ಬೆಂಕಿ ಜಾಸ್ತಿ ಆಗೋಂಥ ಪ್ರಮಾಣ ಇರ್ತದೆ ಸರ್ ಅಲ್ಲಿ. ಇದು ಪೆಟ್ರೋಲ್ ಫೈರ್ ಇದೆ ಸರ್, ಇದು ಬಿ ಕ್ಲಾಸ್ ಅಂತೀವಿ ಸರ್. ಇದಕ್ಕೆ ಅದು ಎ ಕ್ಲಾಸ್ ಐತೆ ಸರ್, ಇದು ಬಿ ಕ್ಲಾಸ್ ಆಯಿತು. ಬಿ ಕ್ಲಾಸ್ದಾಗ ಬೆಂಕಿ ಹತ್ತಿದ್ದಾಗ ನಾವು ಮುಚ್ಚುವಿಕೆ, ಬಟ್ ನಾವು CO2 ಇರಲಿ, ನಮ್ಮ ಇಲಾಖೆದಾಗ ನಮ್ಮದೊಂದು DCP ಅಂತ ಇತ್ತು, 5 ಹಂತ ಚೀಲ ಇದ್ದಾಗ ಅದು ಒಂದು ಸ್ವಲ್ಪ ಹಾಕಿದಾಗ ಅದಕ್ಕೆ ಏನು ಆಮ್ಲಜನಕ ಸಿಗಲ್ಲ, ಅದು ನೋಡಿಬೇಕಾದ್ರೆ ಬೆಂಕಿ ಆರ್ತಿಲ್ಲ ನೋಡಿಬೇಕಾದ್ರೆ. ಸಾರ್ವಜನಿಕರ ಆಸ್ತಿ ಪಾಸ್ತಿ ಉಳಿಸೋದೇ ನಮ್ಮ ಕರ್ತವ್ಯ ಅದ ಸರ್. ಇನ್ನೊಂದು ಅಂತರ್ಸಿರಲಿ, 4ನೇ ಮಾಡಿ ಇರಲಿ, ನಮಗಲ್ಲಿ ಹೋಗ್ಲಕ್ಕೆ ವೇ ಸಿಕ್ಕಿಲ್ಲ ಸರ್. ಇದು ಕಣಕಿ ಬಣ್ಮೀನೋ ಹುಲ್ಲಿನ ಬಣ್ಮೀನೋ ನೀರು ನಮ್ಮಲ್ಲಿ ಕಮ್ಮಿ ಅದಾವ. ಜಾಸ್ತಿ ನೀರು ಬಳಸ್ಬೇಕಂದ್ರೆ ಇದು ನೀರು ಡಿವೈಡ್ ಮಾಡಿ, ಇದು ಲೋ ಪ್ರೆಷರ್ ಆಪ್ರಿಕೇಟರ್, ಇದು ಸ್ಪೆಷಲ್ ರಿವರ್ಸರ್ ಬ್ರಾಂಚ್ ಅಂತಾರೆ ಸರ್. ಇದು ನೀರು ನಮ್ಮ ಬೆಂಕಿ ಹೆಂಗಿರ್ತದೆ ಅದು ಇದ್ದಷ್ಟು ನೀರಿನಾಗೆ 3-4 ಅವತಾರ ಮಾಡ್ಬೋದು ಸರ್. ಅದಕ್ಕೆ ಅಂದರೆ ನಾವು ಸಮೀಪ ಹೋಗ್ಲಿಕ್ಕೆ ಏನು ಆಗಲ್ಲ ಸರ್. ಇದು ದೂರಲಿಂದ ನಾವು ನಿಂತ್ಕೊಂಡು ನೀರಿನ ಮುಖಾಂತರ ಮ್ಯಾಲ್ ಮಾಡಿ ಹೋಗಿ ಒಂದು ಹೋಲ್ ಹಾಕಿ ಇಂಡೋ ಇರ್ತದೆ ಸರ್ ಒಂದು, ಅದ್ರ ಮುಖಾಂತರ ನಾವು ನೀರು ರೊಟೇಟ್ ಮಾಡ್ಬೋದು ಸರ್. ಈಗ ಪೆಟ್ರೋಲ್ ನಾವು CO2 ಆರಿಸಿದೇವಲ್ಲ ಸರ್, CO2 ಆರಿಸ್ಬೋದು, ಇದು ಫೋಮ್ ಮುಖಾಂತರ ಆರಿಸ್ಬೋದು ಸರ್. ಸರ್ ಅದು ಮಿಥನ್ ಅಂತ ಹೇಳಿ ಒಂದು ಕೆಮಿಕಲ್ ಐತೆ ಸರ್. ತೈಲ ಬೆಂಕಿ ಇರಲಿ, ಮೆಟಲ್ ಬೆಂಕಿ ಇರಲಿ, ಈ ಕಬ್ಬಿಣ ಬೆಂಕಿ ಅಂತೀವಲ್ಲ ಸರ್, ಕಬ್ಬಿಣ ಮೆಟಲ್ ಫೈರಿಗೂ ನಾವು ಇದೇ ಯೂಸ್ ಮಾಡ್ತೀವಿ ಸರ್. ಹೊಸ ವಿಡಿಯೋಗಳಿಗಾಗಿ ಜೈ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೀವು ನೋಡಿ ನಿಮ್ಮವರಿಗೂ ಶೇರ್ ಮಾಡಿ. ನೋಡ್ರಿ ಇಲ್ಲಿ ಬೆಂಕಿ ಹತ್ತದ್ರಿ ಈಗ. ನೋಡಿ ಸಾರ್ವಜನಿಕರೇ, ಇದು ಉರಿದು ಬೂದಿ ಆಗೋದಂಥದ್ದು ಬೆಂಕಿ ಐತಿ. ಇದು ಎ ಕ್ಲಾಸ್ ಅಂತ ಕರಿತೇವೆ ನಾವು. ಇದಕ್ಕೆ ಆದಷ್ಟು ಮಟ್ಟಿಗೆ ನೀರು ಬಳಸ್ತೀವಿ, ಯಾಕಂದರೆ ಇದು ಬೆಲೆ ಬಾಳುವಂಥದ್ದು ಇರೋದಿಲ್ಲ. ಇದಕ್ಕೆ ನೀರಿನ ಮುಖಾಂತರ ನಾವು ಆಗಿದಂಥ ಬೆಂಕಿಯನ್ನು ಶಮನ ಮಾಡ್ತೇವೆ. ನೋಡಿ, ಅಗ್ನಿಶಾಮಕ ಸೇವೆ ಇಲಾಖೆದವರು ತಕ್ಷಣ ಒಂದು ಕರೆ ಕೊಟ್ಟಾಗ ನಮ್ಮ ಕರೆಗೆ ಹೂವೆ ಕೊಟ್ಟು ಅವ್ರು ಆದಂಥ ಬೆಂಕಿಯನ್ನು ನಂದಿಸೋದ ಕಾರ್ಯದಲ್ಲಿ ತೊಡಗಿರ್ತಾರೆ. ಇದು ತೊಡಗಿರ್ತಾರೆ ಅಂದರೆ ಅವರಿಗೆ ನಾವು ಎಲ್ಲ ಇಲ್ಲಿ ಸಾರ್ವಜನಿಕರು ಸೇರಿನವರು ನಾವೆಲ್ಲ ಸಹಕಾರ ಮಾಡಬೇಕು. ನಮ್ಮ ಓಣಿ ಎಂಥದ್ದು ನಾವು ಕರೆ ಕೊಟ್ಟಾಗ ಅವರಿಗೆ ನಾವು ನೇರವಾಗಿ ಹೇಳಿದೆವು ಅಂದರೆ ಆದಷ್ಟು ಬಂದು ತಕ್ಷಣ ಫೈರ್ ಪುಟ್ ಅಪ್ ಮಾಡೋ ಅಂಥದ್ದು ಕಾರ್ಯ ಆಗ್ತದೆ. ಇದು ನೋಡಿ ಆದಷ್ಟು ಒಂದೇ ನಿಮಿಷದಲ್ಲಿ ಇಷ್ಟಿಲ್ಲ, ಇದಕ್ಕಿಂತ ದೊಡ್ಡ ಪ್ರಮಾಣ ಬೆಂಕಿ ಇದ್ದರೂ ನೀರಿನ ಮುಖಾಂತರ ನಾವು ಫೈರ್ ಪುಟ್ ಅಪ್ ಮಾಡಬಹುದು. ಸರ್ ಇದೇನು ಸಡನ್ ಆಗಿ ಏನಾದರೂ ಇಂಥ ಬೆಂಕಿ ಅವಘಡ ಆದ್ರೆ ಈ ಥರ ಬಂದು ಪ್ರಾಕ್ಟಿಕಲ್ ಆಗಿ ಹೌದು ಸರ್ ಇದು ಮಾಡ್ತಾರೆ? ಇದು ಹೌದು ಸರ್. ಇದು ಅಂದರೆ ನಮ್ಮಲ್ಲಿ ಹೆಂಗದ ಸರ್, ಎ ಕ್ಲಾಸ್, ಬಿ ಕ್ಲಾಸ್, ಸಿ ಕ್ಲಾಸ್, ಡಿ ಕ್ಲಾಸ್ 4 ವರ್ಗೀಕರಣ ಮಾಡ್ಕೊಂಡಿದ್ದೇವೆ ನಾವು. ಅಲ್ಲಿ ಬೆಂಕಿ ಬಂದ ತಕ್ಷಣ ಅದರ ಕಮಾಂಡಿಂಗ್ದವ್ರು ಏನು ವಿಚಾರ ಮಾಡ್ತಾರೆ ಅಂದರೆ ಇದು ಎ ಕ್ಲಾಸ್ ಅದನ್ನು, ಬಿ ಕ್ಲಾಸ್ ಅದನ್ನು, ಸಿ ಕ್ಲಾಸ್ ಅದನ್ನು, ಡಿ ಕ್ಲಾಸ್ ಅದನ್ನು ಅಂತ ವಿಚಾರ ಮಾಡ್ತಾರೆ ಸರ್. ಅದಕ್ಕೆ ಇದು ಎ ಕ್ಲಾಸ್ ಬೆಂಕಿ ಸರ್, ಉರಿದು ಬೂದಿ ಆಗೋದಂಥದ್ದು. ಇಂಥದಕ್ಕೆ ನಾವು ನೀರಿನ ಮುಖಾಂತರನೇ ಇದಕ್ಕೆ ಶಮನ ಮಾಡೋಂಥದ್ದು ಕಾರ್ಯ ಮಾಡ್ತೇವೆ ಸರ್. ಇದು ಈಗ ಇದು ತೈಲ ಬೆಂಕಿ ಸರ್. ಈಗ ತೈಲ ಬೆಂಕಿಗೆ ನೀರು ಹಾಕ್ರೆ ಏನಾಗ್ತದೆ ಅಂದರೆ ನೀರಿನ ಭಾರ ವೇಟ್ ಆಗ್ತದೆ ಸರ್. ಪೆಟ್ರೋಲು ಹಗುರಿ ಇರ್ತದೆ ಸರ್, ನೀರು ವೇಟ್ ಆಗ್ತದೆ ಸರ್. ಅದಕ್ಕೆ ನಾವು ನೀರು ಹಾಕಿದೆವು ಅಂದ್ರೆ ಇನ್ನೂ ಬೆಂಕಿ ಜಾಸ್ತಿ ಆಗೋಂಥ ಪ್ರಮಾಣ ಇರ್ತದೆ ಸರ್ ಅಲ್ಲಿ. ಅದಕ್ಕೆ ನಾವು ಒಂದು CO2 ಮುಖಾಂತರ, ಇದು ಫಸ್ಟ್ ಏಡ್ ಫೈರ್ ಏನ್ರಿ? ಹೌದು ಸರ್. ಅಂದ್ರೆ ಸಣ್ಣ ಪ್ರಮಾಣದಾಗಿದ್ದರೆ ಸರ್, ದೊಡ್ಡ ಪ್ರಮಾಣದಾಗಿದ್ದಾಗ ಸರ್ ಇದೇನು ಸರ್, ಇದು ಯಾವ ಥರ? ಇದು ಪೆಟ್ರೋಲ್ ಫೈರ್ ಇದೆ ಸರ್, ಇದು ಬಿ ಕ್ಲಾಸ್ ಅಂತೀವಿ ಸರ್. ಇದಕ್ಕೆ ಅದು ಎ ಕ್ಲಾಸ್ ಐತೆ ಸರ್, ಇದು ಬಿ ಕ್ಲಾಸ್ ಆಯಿತು. ಬಿ ಕ್ಲಾಸ್ದಾಗ ಬೆಂಕಿ ಹತ್ತಿದ್ದಾಗ ನಾವು ಯಾವ ಭಾಗಕ್ಕೂ ನೀರು ಹಾಕಬಾರ್ದು ಸರ್ ಆದಷ್ಟು ಮಟ್ಟಿಗೆ. ಇದಕ್ಕೆ ಬ್ಲಾಂಕೆಟಿಂಗ್ ಅಂದರೆ ಒಟ್ಟು ಆಮ್ಲಜನಕ ನಿಂದಿರಿಸ್ಬೇಕು ಸರ್, ಮುಚ್ಚುವಿಕೆ. ಬಟ್ ನಾವು CO2 ಇರಲಿ, ನಮ್ಮ ಇಲಾಖೆದಾಗ ನಮ್ಮದೊಂದು DCP ಅಂತ ಇತ್ತು, ಮತ್ತು ಫೋಮ್ ಅಂತ ಇತ್ತು. ಒಟ್ಟು ಆಮ್ಲಜನಕ ಸಿಗಲ್ದಂಗೆ ನೀರಿನ ಪ್ರಮಾಣ ಇತ್ತಂದ್ರೆ ಏನಾಯ್ತದ, ನೀರು ಭಾರ ಇರ್ತದೆ, ಅದು ಬಡ್ಡಿಗೆ ಹೋಗಿ ಕುಂದಿರ್ತದೆ. ಪೆಟ್ರೋಲ್ ಹಗುರಿ ಇರ್ತದೆ, ಅದು ಮೇಲ್ಗಡೆ ಬಂದುಬಿಡ್ತದೆ ಸರ್. ಅದು ಮೇಲ್ಗಡೆ ಬಂದಾಗ ಏನಾಗ್ತದೆ, ಮತ್ತೆ ಫೈರ್ ಉರಿಲಾಗ ಜಾಸ್ತಿ ಅಂತ ಆಗೋಂಥ ಚಾನ್ಸಸ್ ಇರ್ತದೆ ಸರ್. ಅದಕ್ಕೆ ಆದಷ್ಟು ಮಟ್ಟಿಗೆ ಬ್ಲಾಂಕೆಟ್ ನೋಡಿ, ಈಗ ಅದು ತಕ್ಷಣ ಹೆಂಗೆ ಹಿಡ್ಕೋತದ ಅದು. ಇದು ಸಣ್ಣ ಪ್ರಮಾಣದಾಗಿದ್ದರೆ ಸರ್, ಸಿಲಿಂಡರ್ ಒಳಗಿರೋದೇನು? ಹಾಂ, ಇದು CO2 ಅಂತ ಕರಿತೇವೆ ಸರ್. ನೋಡಿ ಅದಕ್ಕೆ ಆದ ಒಂದೇ ತಕ್ಷಣಕ್ಕೆ ಇದು ಫೈರ್ ಪುಟ್ ಅಪ್ ಮಾಡಬಹುದು. ಹೌದು.
ಇದೆ ಅಂತಿಲ್ಲ ಸರ್, ಇದಕ್ಕೆ ಇನ್ನೊಂದು ಮೆಥಡ್ ಐತೆ ಸರ್ ನಾವು ಆರಿಸೋದು. ಹಾಂ ಇದರಲ್ಲಿ ಸರ್ ಹಾಂ ಈಗ ನಾವು CO2 ನಮ್ಮ ಕಡೆ ಇಲ್ಲ ಅಂತ ತಿಳ್ಕೊಂಬೋಣ. ಹಾಂ ಸಣ್ಣ ಪ್ರಮಾಣದಾಗ ನಾವು ಸಾರ್ವಜನಿಕರಿದ್ದೇವೆ ಅಂದರೆ ಒಂದು ಸ್ವಲ್ಪ ನೋಡಿ ಸರ್, ಅದು ತೊಯ್ದಂಥ ಚೀಲ ಇದ್ದಾಗ ಅದು ಒಂದು ಸ್ವಲ್ಪ ಹಾಕಿದಾಗ ಅದಕ್ಕೆ ಏನು ಆಮ್ಲಜನಕ ಸಿಗಲ್ಲ, ಅದು ನೋಡಿಬೇಕಾದ್ರೆ ಬೆಂಕಿ ಆರ್ತಿಲ್ಲ ನೋಡಿಬೇಕಾದ್ರೆ. ಓಕೆ ಓಕೆ ಸರ್, ಅಲ್ಲಿ ಯಾವ ಥರ ಪ್ರಾಸೆಸ್ ಆಗ್ತದೆ ಸರ್ ಅದ್ರೊಳಗೆ? ಪ್ರೊಸೆಸ್ ಅದಕ್ಕೆ ಆಮ್ಲಜನಕ ಸಿಗಲ್ಲ ಸರ್. ಅಂದ್ರೆ ತಣ್ಣೀರಿನ ಹಾಂ, ತಣ್ಣೀರಿನ ಬಟ್ಟಿ ಇಲ್ಲ ಸರ್, ಗೋಣಿ ಚೀಲ ಇರಬೇಕು, ಗೋಣಿ ಇಲ್ಲ ಕೌದಿನೋ ಇಂಥವು ದಪ್ಪಾಗಿ ಇರಬೇಕು. ಹಾಂ ಇವು ಪ್ಲಾಸ್ಟಿಕ್ ಬಟ್ಟಿ ಅಂತೂ ಇದ್ರೆ ಅದೇ ಉರಿಲಾಕ ಮತ್ತೆ ಚಾನ್ಸ್ ಕೊಡ್ತದೆ ಸರ್. ಹಾಂ ಹಾಂ ಅದಕ್ಕೆ ನಾವು ತೊಯ್ಸಿ ಹಿಂಗೆ ನಾವು ಆರಿಸಿ ಅಂದ್ರೆ ಇದು 100ಕ್ಕೆ 100 ಇದು ವಿನ್ ಆಗ್ತದೆ ಸರ್. ಅಂದ್ರೆ ಒಟ್ಟು ಆಕ್ಸಿಜನ್ ಸಿಗ್ಲಾರ್ದು ಆಕ್ಸಿಜನ್ ಸಿಗಬಾರ್ದು ಸರ್. ಇದಕ್ಕೆ ಬೆಂಕಿಯಲ್ಲಿ ಏನು ಸರ್, ಒಂದು ಉರಿಯಂಥ ವಸ್ತು ಸಿಗಬಾರ್ದು, ಇದರ ಆಕ್ಸಿಜನ್ ಸಿಗಬಾರ್ದು ಸರ್. ಇವು ಎರಡರಾಗ ಒಂದು ನೀವು ನಿಲ್ಸೋದು ಬ್ಲಾಂಕೆಟಿಗೆ ಅದೇ ಅದು ಸರ್. ನಾವು ಆಮ್ಲಜನಕ ತಡೆದೇವು ಅಂದರೆ ಫೈರ್ ಫುಟ್ ಅಪ್ ಆಗ್ತದೆ ಸರ್. ಅದಕ್ಕೆ ನಾವು ಅಲ್ಲಿ ಯಾರು ಹೌಸರ್ ಪಡ್ಕೊಂಬದು ಬೇಕಾಗಿಲ್ಲ ಸರ್. ಫಸ್ಟ್ ಏಡ್ ಫೈರಿಗೆ ದೊಡ್ಡ ಪ್ರಮಾಣದಾಗ ಅಗ್ನಿಶಾಮಕದವ್ರು ಬಂದು ಅವ್ರ ಬಳಿ ಉಪಕರಣಗಳು ಇರ್ತಾವೆ. ನಾವು ಸಾರ್ವಜನಿಕರ ಬಳಿ ಮನವಿ ಕೇಳೋದೇನೆಂದ್ರೆ ತಮ್ಮಲ್ಲಿ ಉಪಕರಣಗಳು ಇರಲ್ಲ, ಆದರೆ ತಮ್ಮ ಶಕ್ತಿಗಿಂತ ವ್ಯಕ್ತಿ ವ್ಯಕ್ತಿ ಇರಬೇಕು ಸರ್. ಅಂಥ ಸಮಯದಾಗ ಸ್ವಲ್ಪ ವ್ಯಕ್ತಿ ಇರಬೇಕು ಸರ್. ಇದೇನು ಸರ್, ಯಾವ ಥರ ಡೆಮೋ ಅಂತ? ಡೆಮೋ ಅಂದ್ರೆ ಸರ್, ನಮಗೆ ಮುಂದೆ ಆದಾಗ ನಾವು ಹೆಂಗೆ ಫೈರ್ ಫುಟಪ್ ಮಾಡ್ತೇವೆ, A ಕ್ಲಾಸಿಗೆ ಏನು ಮಾಡ್ತೇವೆ, B ಕ್ಲಾಸಿಗೆ ಏನು ಮಾಡ್ತೇವೆ, D ಕ್ಲಾಸಿಗೆ ಹೆಂಗೆ ಮಾಡ್ತೇವೆ ಅಂದ್ರೆ ಇದ್ರ ಮುಖಾಂತರ ಎಲ್ಲರಿಗೆ ಮನವರಿಕೆ ಮಾಡೋದು ಏನಂದರೆ, ಫೈರ್ ಆದಾಗ ನೀವೇನು ಹೆದರ್ಕೋಬೇಡಿ. ನೀವು ಆದ್ರೂ ಸ್ವಲ್ಪ ಈಗ ನಾವು ಸಣ್ಣ ಪುಟ್ಟ ತೋರಿಸಿದೇವಲ್ಲ ಸರ್, ಇಂಥದ್ದು ನೀವು ಫಸ್ಟ್ ಏಡ್ ಮಾಡಿದಿರಿ ಅಂದರೆ ಇನ್ನೊಬ್ರಿಗೆ ಕರೆಯೋಂಥ ಚಾನ್ಸೇ ಇರಲ್ಲ. ಬಟ್ ನೀವು ಮಾಡೋಕ್ಕಿಂತ ಮಾಡಿ ನಂತರ ಇಲಾಖೆಗೆ ನಾವು ಸೂಚನೆ ಕೊಡಿ ಸರ್. ನಾವು ನಿಮ್ಮ ರೈತರದು ಸಾರ್ವಜನಿಕರದು ಬೆನ್ನಾಗಿ ನಿಲ್ಲಬಹುದು. ನಮ್ಮ ಇಲಾಖೆದೆ 24/7 ನಮ್ಮದು ಕರ್ತವ್ಯ ಇದೆ ಸರ್. ಆದರೆ ನೀವು ಸಾರ್ವಜನಿಕರು ಎಲ್ಲಿ ಕರೆದಾಗ ನಮಗೆ ಎಲ್ಲಿ ಫೀಸ್ ಆಗ್ತದೋ ಮತ್ತೊಂದು ಆಗ್ತದೋ ಎಡವಟ್ಟು ಆಗ್ತದೆ ಅಂತೇಳಿ ಭಾಳ ಜನ ಭಯ ಪಡ್ಕೊಂಡು ಕರೆಯೇ ಮಾಡೋದಿರಲ್ಲ ಸರ್. ಬಟ್ ಅದಕ್ಕೆ ಯಾವುದು ನಿಮ್ಮ ಮೇಲೆ ಚಾರ್ಜ್ ಇಲ್ಲ, ಯಾವುದು ಕ್ರಮ ಇಲ್ಲ, ಫ್ರೀ ಆಫ್ ಕಾಸ್ಟ್ ಸರ್ವಿಸ್ ಆಯಿತು. ತಾವು ಎಲ್ಲರೂ ಇಷ್ಟೇ, ನೀವು ಸಹಕಾರವೇ ನಿಮ್ಮ ಉಪಕಾರ ಅಂಥೇಳಿ ನಾನು ಭಾವಿಸ್ತೀನಿ ಸರ್. ಬಟ್ ನೀವು ಸಹಕಾರ ಮಾಡಿದಿರಿ ಅಂದರೆ ನಮ್ಮದು ಸಾರ್ವಜನಿಕರ ಆಸ್ತಿ ಪಾಸ್ತಿ ಉಳಿಸೋದೇ ನಮ್ಮ ಕರ್ತವ್ಯ ಅದ ಸರ್. ತುರ್ತು ಸೇವೆ ಇಲಾಖೆ ಗುರಿನೇ ಏನೋ ಅವ್ರ ಆಸ್ತಿ ಪಾಸ್ತಿ ಉಳಿಬೇಕು ಸರ್. 24/7 ಸರಿ ನಮ್ದು 2 ಪಾಳಿ ಇರ್ತಾವೆ ಸರ್. 2 ಪಾಳಿದಾಗ ನೀವು ಯಾವಾಗ ಎನಿ ಟೈಮ್ ಕರೆ ಮಾಡಿದಾಗ ನಾವು ಸಿದ್ಧ ಇದ್ದೇವೆ ಸರ್. ಈಗ ನೀವು ಕರೆ ಮಾಡಿದಾಗ ನೋಡಿರ್ಬೇಕು, ಒಂದೇ ತಕ್ಷಣ ಒಂದೇ ನಿಮಿಷದಾಗ ಎಷ್ಟು ಸಮೀಪ ಇರ್ತದೋ ಅಷ್ಟು ನಾವು ಲಘು ಬರ್ಲಾಕ್ಕೆ ನಮ್ಗೆ ಚಾನ್ಸಸ್ ಇರ್ತದೆ. ಅದಕ್ಕಿಂತ ಮುಖ್ಯವಾಗಿ ನಾವು ಹೇಳ್ಬೇಕಂದ್ರೆ ಹೂಟರ್ ಹಾಕ್ಕೊಂಡು ಸೈರನ್ ಹಾಕ್ಕೊಂಡು ಯಾವಾಗ ನಮ್ಮ ವಾಹನ ಬರ್ತದೋ ನಮ್ಮದೇ ಅಂತಿಲ್ಲ, ಆಂಬುಲೆನ್ಸ್ ಇರಲಿ ತುರ್ತು ಸಭೆಗೆ ಎಲ್ಲರೂ ಸಾರ್ವಜನಿಕರು ಎಷ್ಟು ಸಹಕಾರ ಮಾಡಿದಿರಿ, ಇನ್ನೊಬ್ಬರ ಆಸ್ತಿನೋ ಪಾಸ್ತಿನೋ ಜೀವನೋ ನಮ್ಗೆ ರಕ್ಷಣೆ ಮಾಡ್ಲಿಕ್ಕೆ ಭಾಳ ಅವಕಾಶ ಆಗ್ತದೆ. ಬಟ್ ಅದ್ರ ಜನ ತಿಳ್ಕೊಂಬಲ್ಲ, ನಮಗೆ ದಾರಿನೇ ಕೊಡಲ್ಲ. ದಾರಿ ಕೊಡೋದಾಗ ಏನಾಗ್ತದೆ, ನಾವು ಇದ್ದಿನಂಥ ಸಾರ್ವಜನಿಕ ಆಸ್ತಿ ಕಳಿಬೇಕಾಗ್ತದೆ ಸರ್. ಅದಕ್ಕೆ ನಾವು ಜನರಲ್ಲಿ ಕೇಳುವುದೇನೆಂದರೆ, ಸೈರನ್ ಹಾಕ್ಕೊಂಡು ತುರ್ತು ಸೇವೆಯಲ್ಲಿ ಯಾವುದೇ ವಾಹನ ಬರ್ತಾ ಇರಲಿ, ಅದಕ್ಕೆ ನೀವು ಆದಷ್ಟು ವೇ ಮಾಡಿಕೊಡಿ ಅಂಥೇಳಿ ನಾನು ಕಳಕಳಿ ಮನವಿ ಸರ್. ಸರ್, ಈಗ ಅವರು ಬ್ಲೂ ಕಲರ್ ಡ್ರೆಸ್ಸು ಮತ್ತು ಹೆಲ್ಮೆಟ್ ಹಾಕೊಂಡ್ರಲ್ರಿ ಸರ್, ಅದು ಎದ್ರ ಸಲುವಾಗಿ ಏನಂತ? ಇದು ಈ ಯೂನಿಫಾರ್ಮ್ ಏನೈತಂದ್ರೆ ಸರ್, ಪರ್ವಾಪೀಡಿತ ಬಂದಾಗ ಇವ್ರ ಮೈ ತೊಯ್ದು ಇವರೇ ಅನ್ಕನ್ಸಿಷನ್ ಆಗೋಂಥ ಚಾನ್ಸಸ್ ಇರ್ತದೆ ಸರ್. ಅದಕ್ಕೆ ನಾವು ಅನ್ಕನ್ಸಿಷನ್ ಆಗಬಾರ್ದು ಅಂತಂದರೆ ಅವ್ರ ಮೈ ತೊಯ್ಬಾರ್ದು ಸರ್. ಮನುಷ್ಯಗೆ ಏನಾಗ್ತದೆ, ತನ್ನಾಗಿ ಸೇಫ್ ಇಲ್ಲಂದ್ರೆ ಇನ್ನೊಬ್ರಿಗೆ ರಕ್ಷಣೆ ಮಾಡ್ಲಿಕ್ಕೆ ಹೇಗಾಗ್ತದೆ, ಮಾಡ್ಲಿಕ್ಕಾಗಲ್ಲ. ಅದಕ್ಕೆ ಇದು ಇಲಾಖೆದು ಒಂದು ಕೋಡ್ ನಂಬರ್ ಆಯಿತು, ಮ್ಯಾಲ್ ಫೈರ್ ಅಂತ ಬರ್ದಿಂದಾಯಿತು. ಸರ್, ಈಗ ಹಾರಿಸ್ತಿದಾರಲ್ಲ ಇದು ನೀರು ಸರ್, ಇದು ಫಸ್ಟ್ A ಕ್ಲಾಸ್ ಫೈರಿಗೆ ಸರ್ ನೀರಿನ ಮುಖಾಂತರ ನಾವು ಆರಿಸ್ಬೇಕಂದ್ರೆ ಇದು ಬ್ರಾಂಚ್ ಮುಖಾಂತರ ನಾವು ಬೆಂಕಿಯಲ್ಲಿ ಆದಾಗ ಇದೇ ಥರ ಮೇಲ್ಮಾಡಿ ಮನೆ ಇರಲಿ, ಇನ್ನೊಂದು ಅಂತರ್ಸಿರಲಿ, 4ನೇ ಮಾಡಿ ಇರಲಿ, ನಮಗಲ್ಲಿ ಹೋಗ್ಲಕ್ಕೆ ವೇ ಸಿಕ್ಕಿಲ್ಲ ಅಂದ್ರೆ ವಿಂಡೋದಾಗಿನ ಸಹಿತ ನಾವು ನೀರು ಹಾಸಿ ಅದು ಆಗಿನಂತ ಬೆಂಕಿ ಶಮನ ಮಾಡೋದು ಪ್ರಯತ್ನ ಮಾಡ್ತೇವೆ ಸರ್. ಅಂದ್ರೆ ಈ ಥರ ಮಾಡ್ಬೋದೇನು? ಹೌದು, ಈ ಥರ ನಾವು ಒಂದು ವಿಂಡೋ ಇದ್ದಾಗ ವಿಂಡೋ ತೆಗೆದು ವಿಂಡೋ ಮುಖಾಂತರ ಈ ಬ್ರಾಂಚ್ ಮೂಲಕ ನಮ್ಮ ಹೋಸ್ ಕೊಳವೆ ಮೂಲಕ ನಾವು ಮೇಲೆ ಹೋಗ್ಲಕ್ಕೆ ವೇ ಇತ್ತಂದ್ರೆ ನಡ್ಕೊಂಡು ಹೋಗಿ ಮಾಡ್ತೇವೆ. ವೇ ಇಲ್ಲ ಅಂತಂದರೆ ಇದರ ಮುಖಾಂತರ 3 ಮಾಡಿ ತನ ನಾವು ಕೆಳಗಿಂದ ಫೈರ್ ಪುಟಪ್ ಮಾಡ್ಬೋದು ಸರ್. ಓಕೆ ಸರ್, ಇದು ಫಸ್ಟ್ ಆ್ಯಡ್ ಇದು ಫಸ್ಟ್ ಆ್ಯಡ್ ಸರ್. ಈಗ ಫಸ್ಟ್ ಏಡ್ ಬ್ರಾಂಚ್ ಏನಿತ್ತು ಸರ್, ಅದು ಚಾಲಕನ ಕೈಯಲ್ಲಿ ಯಂತ್ರ ಇತ್ತು ಸರ್. ಅದು ಇದು ಸ್ಪೆಷಲ್ ಬ್ರಾಂಚ್ ಅಂತಾರೆ ಸರ್. ಇದಕ್ಕೆ ಬೇಕಾದಾಗ ಇವ್ರ ಪ್ರೆಜರ್ ಜಾಸ್ತಿ ಕೊಡ್ಬೋದು, ಹೈಟ್ ಮಾಡ್ಬೋದು. ದೊಡ್ಡೇಶ್ ಸ್ವಲ್ಪ ಇದು ಮಾಡಿ, ಹೈಟ್ ಹೋಗಲಿ. ಬಸವರಾಜ್ ಪ್ರೆಜರ್ ಕೊಡಿ ಸ್ವಲ್ಪ ಸರ್. ಅಂದ್ರೆ ಅದು ಅಂದ್ರೆ ಇದು ಯಾರು ಬ್ರಾಂಚ್ ಮ್ಯಾನ್ ಇರ್ತಾರೆ ಅವ್ರ ಕೈಯಲ್ಲೇನೆ ಅದಕ್ಕೆ ನಿಲ್ಲಿಸ್ಬೋದು, ನಡೆಸ್ಬೋದು, ಏನು ಮಾಡ್ಬೋದು. ಇದು ಸ್ಪೆಷಲ್ ಬ್ರಾಂಚ್ ಅಂತಾರೆ ಸರ್. ಇದಕ್ಕೆ ಬೇಕಾದಾಗ ಮೊದಲಿನ ಬ್ರಾಂಚ್ ಹಂಗಿತ್ತು ಸರ್, ಚಾಲಕನ ಕೈಯಲ್ಲಿ ಇತ್ತು. ಇದು ಬೇಕಾದ್ರೆ ಅವ್ರ ಕೈಯಲ್ಲಿ ಅವರು 3-4 ಥರ ಮಾಡ್ಬೋದು ಸರ್. ಇದು ಮಾಡೋ ಉದ್ದೇಶ ಏನು ಸರ್, ಈ ಕಟ್ಗಿ ಬಡ್ಮಿನೋ ಕಳ್ಕಿನೋ ನಾವು ನೀರು ಒಂದು ಸ್ವಲ್ಪ ನೀರು ಅಗಲಾಗಿ ಇದು ಮಾಡ್ಬೋದು ಸರ್.
ಬರ್ತಾ ಇಲ್ಲ ಅದು ನೋಡಿ ಬನ್ನಿ. ಹಾಂ ಸರ್ ಇದೇನು ಸರ್ ಇದು? ಸರ್ ಇದು ಕಣಕಿ ಬಣಮೀನು, ಹುಲ್ಲಿನ ಬಣಮೀನು. ನೀರು ನಮ್ಮಲ್ಲಿ ಕಮ್ಮಿ ಅದಾವ. ಜಾಸ್ತಿ ನೀರು ಬಳಸ್ಬೇಕಂದ್ರೆ ಇದು ನೀರು ಡಿವೈಡ್ ಮಾಡಿ ಇದು ಲೋ ಪ್ರೆಷರ್ ಅಪ್ಲಿಕೇಟರ್ ಓಕೆ. ಅಂದ್ರೆ ಸಣ್ಣಾಗಿ ಕೆಲಸ ಜಾಸ್ತಿ ನಾವು ಮಾಡ್ಬೋದು ಸರ್. ಮತ್ತು ಸಮೀಪ ಬೆಂಕಿಯಲ್ಲಿ ಹೋಗ್ಲಾಕ ನಮ್ಗೆ ಉಷ್ಣತೆ ಇತ್ತಂದ್ರೆ ನಾವು ಒಂದು 5 ಅಡಿ ದೂರ ಇತ್ಕೊಂಡು ನಾವು ಇದು ವರ್ಕ್ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಆಗ್ತದೆ. ನಮ್ಮ ಸೇಫ್ಟಿನೂ ನಮ್ಮ ಸೇಫ್ಟಿ ಸರ್. ಒಂದೊಂದು ಬೆಂಕಿ ಹೆಂಗಾಗ್ತದೆ ಸರ್, ಒಂದು ಇದ್ದಲ್ ಬೆಂಕಿನೋ ಇನ್ನೊಂದು ಬೆಂಕಿ ಇದ್ದಾಗ ಸಮೀಪ ಹೋದಾಗ ಅದ್ರದ್ದು ಸೆಕೆ ನಮ್ಗೆ ಬಡಿತದೆ ಸರ್. ಅದಕ್ಕೆ ಇದು ಸೆಕೆ ಹಚ್ಚಬಾರ್ದಂದ್ರೆ ಇದು ದೊಡ್ಡ ಪ್ರಮಾಣದಾಗ ನಾವು ದೂರಿಲಿಂದ ಸ್ವಲ್ಪ ಇದು ಬೆಂಕಿ ಆರಿಸ್ಬೋದು ಸರ್. ಇದು ಸ್ಪೆಷಲ್ ರಿವರ್ಸರ್ ಬ್ರಾಂಚ್ ಅಂತಾರೆ ಸರ್. ಇದಕ್ಕೂ ನಾವು ನೀರು ಬೇಕಾದಾಗ ಮಾಡಬಹುದು, ಬ್ಯಾಡಾದಾಗ ಹೈ ಪ್ರೆಷರ್ ಇರ್ಬೋದು, ಲೋ ಪ್ರೆಷರ್ ಮಾಡಬಹುದು. ನೀರು ನಮ್ಮ ಬೆಂಕಿ ಹೆಂಗಿರ್ತದೆ ಅದು ಇದ್ದಷ್ಟು ನೀರಿನಾಗೆ 3-4 ಅವತಾರ ಮಾಡ್ಬೋದು ಸರ್. ಅದಕ್ಕೆ ಅಂದ್ರೆ ಅದು ನಾಜಲ್ ಮ್ಯಾಗ ಡಿಪೆಂಡ್. ನಾಜಲ್ ಮೇಲೆ ಸರ್, ಅವ್ರ ಕೈಯಲ್ಲಿ ತಿರ್ಸೋದೈತಲ್ಲ ಸರ್, ಅದು ತಿರ್ಸೋದ್ರ ಮೇಲೆ ಐತೆ ಸರ್. ಅವ್ರು ತಿರ್ಸೋದ್ರ ಮೇಲೆ ಐತೆ. ಇರಲಿ ಬಸವರಾಜ್ ಹಾಕಿ ಒಂದು ಸ್ವಲ್ಪ ವೇಟ್ ಮಾಡ್ರಿ, ನೀರು ಹೋದ್ರೆ ಹೋಗ್ಲಿ. ಈಗ ತೆಗೀರಿ. ನೆಕ್ಸ್ಟ್ ಇದ್ರ ಹೆಸರು ಸರ್ ರಿವಾಲ್ವಿಂಗ್ ಹೆಡ್. ಅಂದ್ರೆ ಎಲ್ಲಿ ಮೆಣಸಿನಕಾಯಿ ಗೋಡಂಬು ಮತ್ತು ಕಂಪ್ನಿ ವೇಸ್ಟ್ ಇರ್ತದೆ ಸರ್, ಆಯಿಲ್ ಫೈರು, ತೆಗೆಲು ಫೈರು, ನಾವು ಮ್ಯಾಲ ಬಿಲ್ಡಿಂಗ್ದಾಗ ಹತ್ಕೊಂಡು ಕೆಳಗಡೆ ಬಿತ್ಕೊಂಡು ನೀರು ರೊಟೇಟ್ ಮಾಡಿ, ಅಂದರೆ ನಾವು ಸಮೀಪ ಹೋಗ್ಲಿಕ್ಕೇನು ಆಗಲ್ಲಲ್ಲ ಸರ್. ಈಗ ಮೆಣಸಿನಕಾಯಿ ವಾಸ ಇರ್ತದೆ, ಅದಕ್ಕೆ ನಾವು ನಿಂತ್ಕೊಳಕ್ಕಾಗಲ್ಲ. ಇದು ದೂರಲಿಂದ ನಾವು ನಿಂತ್ಕೊಂಡು ನೀರಿನ ಮುಖಾಂತರ ಮ್ಯಾಲ ಮಾಡಿ ಹೋಗಿ ಒಂದು ಹೋಲ್ ಹಾಕಿ ಇಂಡೋ ಇರ್ತದೆ ಸರ್, ಒಂದು ಅದ್ರ ಮುಖಾಂತರ ನಾವು ನೀರು ರೊಟೇಟ್ ಮಾಡ್ಬೋದು ಸರ್. ಇದು ಬ್ರಾಂಚ್ ಇದು ಬಿಡಬೇಡ ಸರ್. ಇದ್ರ ಹೆಸರೇ ರಿವಾಲ್ವಿಂಗ್ ಹೆಡ್. ರಿವಾಲ್ವಿಂಗ್ ಅಂದರೆ ಒಂದು 10 ಫೀಟಿಂದ 20 ಫೀಟಿಂದ ಒಂದು ರೂಮ್ ಐತೆ ಅಂತ ತಿಳ್ಕೊಳ್ಳಿ. ಅದು ನೀರು ತುಂಬ ನೀರು ಇದು ಪುಟಪ್ ಮಾಡ್ತದೆ ಸರ್, ಕವರಿಂಗ್ ಮಾಡ್ಕೋತದೆ. ಅದಕ್ಕೆ ಇದು ರಿವಾಲ್ವಿಂಗ್ ಹೆಡ್ ಅಂತಾರೆ ಸರ್. ಇದಕ್ಕೆ ಅದ್ರ ಹೆಸರು ಮ್ಯಾಗೆ ಗೊತ್ತಾಗ್ತದೆ. ಹೌದು ಸರ್, ಅದು ಒಂದೊಂದು ಬ್ರಾಂಚ್ ಇಕ್ವಿಪ್ಮೆಂಟ್ ಕೊಟ್ಟಿದ್ದೀರಿ ಸರ್. ಅದಕ್ಕೆ ಅಂದ್ರೆ ನಾವು ಬೆಂಕಿ ಕಂಡು ಹಿಡಿದು ಅಂಥ ಬೆಂಕಿಗೆ ಅದು ಅಳವಡಿಸ್ತೇವೆ ಸರ್. ಈಗ ನಾವು ಮೆಣಸಿನಕಾಯಿ ಆಯಿತು, ಗ್ಯಾರೇಜ್ ಆಯಿತು, ಇಂಥದ್ದು ಐತೆ ಅಂತ ತಿಳ್ಕೊಳ್ಳಿ, ಅದಕ್ಕೆ ಅದು ಬ್ರಾಂಚ್ ಹಾಕಿಬಿಡೋದು. ಇಲ್ಲಿ ಹುಡುಗರ ಮೇಲೆ ಅದು ಚಿಡಿಬಾರ್ದು, ಮತ್ತೆ ಸ್ವಲ್ಪ ಆದಷ್ಟು ದೂರ ಮಾಡಿ, ಗಾಳಿ ಈ ಕಡೆ ಐತಿ ಸರ್. ಈಗ ಅದ್ರೊಳಗೆ ಇರೋದೇನ್ರಿ, ಆ ಬುಟ್ಟಿ ಒಳಗಿರೋದು? ಅದ್ರಾಗ ಪೆಟ್ರೋಲ್ ಐತೆ ಸರ್. ಪೆಟ್ರೋಲ್ ಅವಘಡ ಈ ಥರ ಈಗ ಪೆಟ್ರೋಲ್ ನಾವು CO2 ಲಿಂದ ಆರಿಸಿದೇವಲ್ಲ ಸರ್, CO2 ಲಿಂದ ಆರಿಸ್ಬೋದು. ಇದು ಫೋಮ್ ಮುಖಾಂತರ ಆರಿಸ್ಬೋದು ಸರ್. ಫೋಮ್ ಅಂದ್ರೆ ಇದನ್ನು ಬ್ಲ್ಯಾಕ್ ಹೀಟಿಂಗ್ ಸರ್. ಪ್ರತಿಯೊಂದು ನಾವು ಆಮ್ಲಜನಕ ಸಿಗಬಾರ್ದು, ಇದ್ರಾಗ ನೊರೆ ಬರ್ತದೆ. ಓಕೆ ಸರ್, ಫೋಮ್ ಅಂದ್ರೆ ಅದ್ರೊಳಗೆ ಏನಿರ್ತದೆ? ಕೆಮಿಕಲ್ ಸರ್. ಸರ್ ಇಲ್ಲಿ ನೋಡಿ ಸರ್, ಈಗ ಫೋಮ್ ಅಂತಂದ್ರಲ್ಲ, ಅದ್ರೊಳಗೆ ಏನಿರ್ತಾರೆ ಫೋಮ್ ಒಳಗೆ? ಸರ್ ಅದು ಮಿಥನ್ ಅಂತ ಹೇಳಿ ಒಂದು ಕೆಮಿಕಲ್ ಐತೆ ಸರ್. ಅದಕ್ಕೆ ನಾವು BSc ಸಬ್ಜೆಕ್ಟ್ ನಾವು ನಮ್ಮಲ್ಲಿ ಠಾಣಾಧಿಕಾರಿ ಸೆಲೆಕ್ಷನ್ ಆಗಬೇಕಂದ್ರೆ BScದಾಗ ಕೆಮಿಸ್ಟ್ರಿ ಬೇಕು ಸರ್. ಕೆಮಿಸ್ಟ್ರಿದಾಗ ಮಿಕ್ಸ್ ಆಗ್ತದೆ ಅದು ನೀರಿನ ಅದು ಬ್ರಾಂಚ್ ಹೆಸರೇ ಚಂಬರ್ ಅದ ಸರ್. ಫೋಮ್ ಮೇಕಿಂಗ್ ಬ್ರಾಂಚ್ ಚಂಬರ್ ಅಂತೀವಿ ಸರ್. ಫೋಮ್ ಮೇಕಿಂಗ್ ಬ್ರಾಂಚ್ ಅದ್ರ ಪೂರ್ತಿ ಹೆಸರು. ಅಂದ್ರೆ ಅದು ಬ್ರಾಂಚಿನಲ್ಲಿ ಒಂದು ಮಿಕ್ಸಿಂಗ್ ಚಂಬರ್ ಇದೆ ಸರ್. ಅದು ಮಿಕ್ಸಿಂಗ್ ಚಂಬರ್ ಮುಖಾಂತರ ನೀರು ಒಳಗೆ ಅಳವಡಿಸ್ಕೊಂಡು ಅದು ಫೋಮ್ ತಯಾರು ಮಾಡ್ತದೆ ಸರ್. ಅದು ಓಹೋ ಈ ತರ ಏನ್ರಿ? ಅಂದ್ರೆ ಇದು ಬ್ಲಾಂಕ್ ಹೀಟಿಂಗ್. ಆ ಚಂಬರ್ ಒಳಗೆ ಮಿಕ್ಸ್ ಆಗ್ತದೆ ಸರ್. ಅದೇ ಡಿವೈಡ್ ಮಾಡ್ಕೊಂಡು ನೀರು ಸರ್ಕ್ಯುಲೇಟ್ ಮಾಡಿ ಎಲ್ಲ ಅಂದ್ರೆ ಇದ್ರ ಮೀನಿಂಗ್ ಏನು ಬ್ಲಾಂಕ್ ಹೀಟಿಂಗ್ ಸರ್. ಇದು ತೈಲ ಬೆಂಕಿ ಫೈರ್ ಆದಾಗ ಬ್ಲಾಂಕ್ ಹೀಟ್ ಮಾಡಿದೆ ಅವನು ಭೂಮಿ ನೀರು ಸಿಕ್ಕಿಲ್ಲ ಅಂದ್ರೆ ನಾವು ಆರಾಮಾಗಿ ನೀರು ಆರಿಸಬಹುದು. ಇದ್ರ ಹೆಸರು ಫೋಮ್ ಮೇಕಿಂಗ್ ಬ್ರಾಂಚ್ ಸರ್. ಅದ್ರಾಗ ಒಂದು ಚಂಬರ್ ಇದೆ ಸರ್. ಆ ಚಂಬರ್ದಾಗ ರೊಟೇಟ್ ನೀರು ತಗೊಂಡು ನಂತರ ಇದು ನೊರೆ ತಗೊಂಡು ನೊರೆ ಬಿಟ್ಬಿಡ್ತದೆ ಸರ್. ಅದು ನೊರೆಲಿಂದ ಬೆಂಕಿ ಆರ ಹೋಗ್ತದೆ ಅಂದ್ರೆ ಬ್ಲಾಂಕ್ ಹೀಟಿಂಗ್ ಸರ್. ಆಮ್ಲಜನಕ ಸಿಗಲ್ಲ, ಅದಕ್ಕೆ ಆಮ್ಲಜನಕ ಸಿಕ್ಕಲ್ದಾಗ ಬೆಂಕಿಯಲ್ಲಿ ಉರಿತದೆ ಸರ್. ಅದು ನೊರೆ ಅದ್ರಾಗ ಇರೋದೇ ಫೋಮ್ ಅಂತ ಐತೆ ಸರ್. ಅದು ಪೂರ್ತಿ ಹೆಸರು ಫೋಮಿಗೆ ನಾವು ಬ್ರಾಂಚಿಗೆ ಕುದಿಸಾಗ ಬ್ರಾಂಚ್ ನೀರು ರೊಟೇಟ್ ಮಾಡಿಬಿಡ್ತದೆ ಸರ್. ಅದ್ರಾಗ ನೀರು ರೊಟೇಟ್ ಆದಾಗ ಫೋಮ್ ತಯಾರಾಗಿ ಇದ್ದಿನಂಥ ನೀರೆಲ್ಲಿನ ಅಂಶ ಫೋಮ್ ತಯಾರಾಗಿ ಹಿಂಗೆ ನೊರೆ ಬಂದು ಇದ್ದಿನಂಥ ಬೆಂಕಿಗೆ ಕವರಿಂಗ್ ಮಾಡ್ಕೋತದೆ ಸರ್. ಅದು ತೈಲ ಬೆಂಕಿ ಸರ್. ತೈಲ ಬೆಂಕಿ ಇರಲಿ, ಮೆಟಲ್ ಬೆಂಕಿ ಇರಲಿ, ಈ ಕಬ್ಬಿಣ ಬೆಂಕಿ ಅಂತೀವಲ್ಲ ಸರ್, ಕಬ್ಬಿಣ ಮೆಟಲ್ ಫೈರಿಗೂ ನಾವು ಇದೇ ಯೂಸ್ ಮಾಡ್ತೀವಿ ಸರ್. ಮೆಟಲ್ಗಳಿಗೆ ಎಂಥ ಮೆಟಲ್ ಎಂಥದ್ದು ಇದ್ರು ಸರ್. ಅಂಥ ಸಂದರ್ಭದಾಗ ನಾವು ಏನು ಮಾಡ್ತೀವಿ ಸರ್, ಈಗ ಇದು ಬ್ರಾಂಚ್ ಇಲ್ಲಿ ಹಾಕಿದೇವಲ್ಲ ಸರ್, ಆ ಸಂದರ್ಭದಾಗ ನಾವು ಏನು ಮಾಡ್ತೀವಿ ಸರ್, ಫೋಮಿನಲ್ಲಿ ಒಂದು ವೆಹಿಕಲ್ದಾಗ 5 ಟೀನ್ ಫೋಮ್ ಹಾಕಿಬಿಡ್ತೀವಿ ಸರ್, 100 ಲೀಟರ್. ಅದು ಬ್ರಾಂಚಲ್ಲಿ ಫಸ್ಟ್ ಎಡಿಗೆ ಕುಂದರ್ಸ್ಬಿಡ್ತೀವಿ ಸರ್. ಅದು ಬ್ರಾಂಚಿನಲ್ಲೇ ನೀರಿಗೆ ರೊಟೇಟ್ ಮಾಡಿಬಿಡ್ತೇವೆ ಸರ್. ಅದು ಹೌದು ಸರ್. ಅಂದರೆ ನಾವು 5 ಟೀನು
ಒಂದು ಇದ್ರಾಗ 4000 ಲೀಟ್ರ್ ನೀರು ಇದಾವೆ ಸರ್ ನಮ್ಮಲ್ಲಿ. ಹಾಂ ಆ ನೀರಿನಾಗ ಅದು ಬೆರಕೆ ಆಯ್ತಂದ್ರೆ ಅದು ಫೋಮ್ ತಯಾರಾಗಿ ಹೊರಗಡೆ ಬಂದು ಎಂಥದ್ದು ಮೆಟಲ್ ಫೈರ್ ಇರಲಿ ನಾವು ಆರಿಸೋಂಥ ಚಮನ ಮಾಡ್ತೀವಿ ಸರ್. ಸರಿ ಒಂದು ವೆಹಿಕಲ್ ಇಲ್ಲ, 2 ಇರಲಿ ಸರ್. ನಮ್ಮ ತುರ್ತು ಸೇವೆ ಇಲಾಖೆದ ಅಗ್ನಿಶಾಮಕ ಇಲಾಖೆನೇ ಗುರಿ ಆಗಿದಂಥ ಬೆಂಕಿ ಶಮನ ಮಾಡೋದೇ ನಮ್ಮ ಗುರಿ ಸರ್. ಹೌದೌದು ಅದು ಎಂಥ ಪ್ರಮಾಣನೂ ಇರಲಿ ಸರ್. ಹೌದು ಸರ್.